ರತ್ನ ಚಾನಲ್ಗೆ ಸ್ವಾಗತ. ಇದು ವರಮಹಾಲಕ್ಷ್ಮಿ ಹಬ್ಬದ ಎರಡನೇ ವಿಡಿಯೋ. ಇದು ಭಾಗ 1ನೇ ವಿಡಿಯೋ ಕೂಡ ಹಾಕೈತೆ. ಇದು 2ನೇ ವಿಡಿಯೋದಲ್ಲಿ ಏನೇನು ಮಾಡ್ತೀನಿ ಅಂತ ಒಂದ್ಸಲ ನೋಡ್ಕೊಳ್ಳಿ. ನಾವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ, ಅದರ ಚಿಕ್ಕ ದೇವರ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ನೋಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ. ತುಂಬ ಚಿಕ್ಕ ಜಾಗದಲ್ಲಿ ನಾನು ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ದೇವ್ರು ಕೂರಿಸಿರೋದು ಈ ಥರ ಚಿಕ್ಕದಾಗಿ ಸೀರೆ ಉಡಿಸಿ ತುಂಬ ಪುಟ್ಟದಾಗಿ ಯಾವ ರೀತಿ ಮಾಡೋದು ಅಂತ ನೋಡಿ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈಗ ಕೆಲವೊಬ್ಬೊಬ್ರು ಹಾಲೆಲ್ಲ ಜಾಗ ಇರಲ್ಲ, ಆಗಲ್ಲ ಅನ್ನೋರು ಈ ಥರ ನೋಡಿ ದೇವ್ರ ಮನೆಯಲ್ಲಿ ಈಸಿಯಾಗಿ ಕೂರಿಸ್ಕೊಂಡು ಮಾಡ್ಕೊಳ್ಬೋದು ನೀವು ಕೂಡ ನೋಡಿ. ಹೀಗೆ ಈಗ ನೋಡಿ ನಾನು ಏನೇನೆಲ್ಲ ಇಟ್ಟಿದ್ದೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಖರ್ಜೂರ ಮತ್ತು ಹಾಲು, ಇದು ದೇವರಿಗೆಲ್ಲ ಇಷ್ಟ, ಅದಕ್ಕೆ ಅದನ್ನೆಲ್ಲ ಇಟ್ಟಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಒಣ ಖರ್ಜೂರ, ಕಲ್ ಸಕ್ಕರೆ ಇದೆಲ್ಲ, ಕೊಬ್ಬರಿ ಇದೆಲ್ಲ ಇಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬಟ್ಟು, ಸಜ್ಜಿಗೆ, ಕರ್ಜಿಕಾಯಿ, ನಿಪ್ಪಟ್ಟು, ರವೆ ಉಂಡೆ, ಕೋಡ್ಬಳೆ, ಚಕ್ಲಿ ಇಷ್ಟು ಕೂಡ ತಿಂಡಿಗಳನ್ನ ಇಟ್ಟಿದ್ದೀನಿ ನಾನು. ಇಷ್ಟೆಲ್ಲ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಹೊಸದಾಗಿ ಚಾನಲ್ನ ನಾವು ಓಪನ್ ಮಾಡಿರೋದು, ಹಾಗಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ. ರವೆ ಉಂಡೆನೂ ಕೂಡ ನಾನೇ ಮನೆಯಲ್ಲಿ ಮಾಡಿರೋದು. ರವೆ ಉಂಡೆ ವಿಡಿಯೋ ಕೂಡ ನಾನು ಹಿಂದೆ ಹಾಕಿದ್ದೆ ನೋಡಿ. ಅದೇ ಪಾರ್ಟ್ 1 ಇದೆ. ಪಾರ್ಟ್ 1 ಹಾಕಿದ್ದೀನಿ. ರವೆ ಉಂಡೆ ಮತ್ತು ಕರ್ಜಿಕಾಯಿ, ಚಕ್ಲಿ ನಾನೇ ಮಾಡ್ಕೊಂಡಿರೋದು. ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ 2-3 ಇಷ್ಟನ್ನು ಮಾತ್ರ ನಾವು ಹೊರಗಡೆ ತಂದಿರೋದು. ಏನೇನು ತಿಂಡಿಗಳಿಟ್ಟಿರೋದು ಅಂತಂದರೆ ರವೆ ಉಂಡೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯಿ ಇಷ್ಟು ಇಕ್ಕಿದಿರೋದು. ಸ್ವೀಟಲ್ಲಿ ಮಾಡಿರೋದು ಮನೆಯಲ್ಲಿ ಒಬ್ಬಟ್ಟು, ಜೊತೆಗೆ ಸಜ್ಜಿಗೆ ಕೂಡ. ಸಜ್ಜಿಗೆ ದೇವರಿಗೆ ಇಷ್ಟ, ತುಪ್ಪದ ಸಜ್ಜಿಗೆನ ಮಾಡಿಬಿಟ್ಟು ಇಟ್ಟಿದ್ದೀನಿ. ಹಾಲು ಇಷ್ಟ ದೇವರಿಗೆ ಅಂತ ಹೇಳಿ ಹಾಲನ್ನು ಕೂಡ ಇಟ್ಟಿದ್ದೀನಿ. ಒಂದು ಗ್ಲಾಸಲ್ಲಿ ಹಾಲು ಇಟ್ಟಿದ್ದೀನಿ. ಜಾಗನೇ ಇಲ್ಲ ನಿಂತ್ಕೊಳ್ಳೋಕ್ಕೆ. ಹಣ್ಣುಗಳು ಇಟ್ಟಿರೋದು. ನೋಡಿ ಹಾಗೆ ಎಲ್ಲ ಪೂಜೆ ಎಲ್ಲ ಕಡ್ಡಿ ಬೆಳಗ್ಗೆ ಆದಮೇಲೆ ಹಂಗೆ ಒಂದ್ಸಲ ನೈವೇದ್ಯ ಮಾಡಿಬಿಟ್ಟೆ ದೇವರಿಗೆ ಆಗುತ್ತೆ. ಇಲ್ಲ ಕಾಣಿಸ್ತಿತ್ತು. ನೋಡಿ ಹೀಗೆ ನಾನು ಪೂಜೆ ಮಾಡಿರೋ ವಿಧಾನ ಇದು. ನೋಡ್ತಾ ಇದ್ದೀರಲ್ವಾ, ನಾನು ಸಿಂಪಲ್ಲಾಗಿ ಪೂಜೆ ಮಾಡಿರೋ ವಿಧಾನ. ಅಂದರೆ ರಾತ್ರಿ ಎಲ್ಲ ಎತ್ತಿದ್ದು ಜಾಗರಣೆ ಇತ್ತು, ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಿದ್ದೀನಿ ನೋಡಿ. ಅಂದರೆ ರಾತ್ರಿ ಎಲ್ಲ ತಿಂಡಿ, ರವೆ ಉಂಡೆ, ಒಬ್ಬಟ್ಟು ಅದೆಲ್ಲ ರಾತ್ರಿನೇ ಮಾಡ್ತಾಯಿದ್ದೆ. ಹೂವು ಕಟ್ಕೊಂಡೆ ಅದೆಲ್ಲ ಮಾಡ್ಕೊತಾ ಇದ್ದೆ. ಅಂದರೆ ಅಲ್ಲಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಹಬ್ಬ ಮಾಡೋ ಸಡಗರದಲ್ಲಿ ಹಾಗಾಗಿ ನಮಗೆ ನಿದ್ದೆ ಮಾಡೋಕ್ಕೆ ಅಂತಲೇ ಅನಿಸ್ಲಿಲ್ಲ. ಅಷ್ಟರಲ್ಲೆಲ್ಲ ಬೇಗ ಒಟ್ಟಿನಲ್ಲಿ ಬೇಗ ನಾವು ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಮುಗಿಸ್ಕೊಂಡು ಬೇಗ ನಾವು ಪೂಜೆ ಮಾಡೋಣ ಅಂತ ಹೇಳಿ, ಹಾಗಾಗಿ
ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಹಂಗೆ ನಾನು ಕೂಡ ಬೇಗನೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹೋಗಿದ್ದೆ ಹತ್ರ ನೋಡಿ, ಸಿಂಪಲ್ಲಾಗಿ ಸೀರೆ ಉಡ್ಸಿದ್ದೀನಿ. ಸಿಂಪಲ್ಲಾಗಿ ಸೀರೆ ಉಡ್ಸಿರೋದು ಯಾವ ರೀತಿ ಅಂತ ಹೇಳಿ ನಾನು ಮೊದಲನೇ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಪಾರ್ಟ್ 1 ಇದೆ. ಯಾವ ರೀತಿ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಚಿಕ್ಕದಾಗಿ ಪುಟ್ಟದಾಗಿ ನೀವು ಕೂಡ ದೇವ್ರ ಮನೆಯಲ್ಲೆಲ್ಲ ಕೂರಿಸ್ಕೊಂಡು ಮಾಡ್ಕೋಬೇಕು ಅನ್ನೋರು ನೋಡಿ ಈ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದರೆ ಒಂದು ಐಡಿಯಾ ಕೂಡ ಬರುತ್ತೆ. ನಾನು ಯಾವ ರೀತಿ ಕೂರಿಸಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ. ಕೆಲವೊಬ್ಬೊಬ್ಬರಿಗೆ ಆಚೆ ಕೂರಿಸೋದಕ್ಕೆ ಹೊರಗಡೆ ಹಾಲಲ್ಲಿ ಆಗಲ್ಲ ಅನ್ನೋರು ಈ ಥರ ದೇವ್ರ ಮನೆಯಲ್ಲಿ ಕೂರಿಸ್ಕೊಳ್ಳಿ ನೋಡಿ. ಮಾಡ್ತೀನಿ. ಸಿಂಪಲ್ ಆಗೂ ಕೂಡ ದೇವ್ರ ಮನೆಯಲ್ಲೂ ಮಾಡ್ಕೊಂಡು ತುಂಬ ಸಿಂಪಲ್ ಆಗು ಇರಬೇಕು, ಜೊತೆಗೆ ಗ್ರ್ಯಾಂಡ್ ಆಗು ಕಾಣಿಸ್ಬೇಕು. ಆ ರೀತಿಯಾಗಿ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ನೋಡಿ. ಹತ್ತಿ ಹಾರ ಮತ್ತೆ ಇದು ಕಮಲದ ಹೂವಿನ ಹಾರ ಹಾಕ್ಬೇಕು ದೇವರಿಗೆ. ಹಂಗಾಗಿ ಹಾಕಿದ್ದೀನಿ ನಾನು ಕೂಡ ನೋಡಿ. ಹೇಗೆ ಸಾಕು ಇದು ಪೂಜಾ ವಿಧಾನ. ಇವಾಗ ಆಗಲೇ ಟೈಮು ಮುಗಿದಾಗ 6:50. ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ 6:15 ಆಗಿತ್ತು. ಅಂದರೆ ಪೂಜೆ ಇನ್ನೂ ಏನಿಲ್ಲ ಅಂದರೂ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 6ರಿಂದ ಅರ್ಧ ಮುಕ್ಕಾಲು ಗಂಟೆ ಬೇಕೇ ಬೇಕು. ಯಾಕಂದರೆ ಪೂಜೆ ಮಾಡೋದಕ್ಕೆ ಅಂದರೆ ನಿಧಾನವಾಗಿ ಒಂದು ಸ್ವಲ್ಪ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಬೇಕಲ್ಲ ನಿಧಾನವಾಗಿ. ಹಾಗಾಗಿ ಒಂದು ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕೇ ಬೇಕು. ಕಡ್ಡಿ ಬೆಳಗೋದು ಮತ್ತು ಮಂಗಳಾರತಿ, ಕಾಯಿ ಹೊಡಿಯೋದು, ನೈವೇದ್ಯ ಎಲ್ಲ ಎಷ್ಟಿರುತ್ತೆ ಅದೆಲ್ಲ ಮುಗಿಸೋ ಅಷ್ಟರಲ್ಲೇ ಆಗುತ್ತೆ. ನನಗೆ 6:50 ಆಗೇ ಹೋಯ್ತು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ನಾವು ಶುರು ಮಾಡಿದಾಗ ಏನಿಲ್ಲ ಹಾಗೆ ಇರಲಿಲ್ಲ. ಶುರು ಮಾಡಿದ್ದಕ್ಕೆ 6:50 ಆಗೇ ಬಿಡ್ತು. ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಲಾಸ್ಟ್ ಲೈಟಿಂಗ್ಸ್ ಎಲ್ಲ ಹಾಕೋ ಅಷ್ಟರಲ್ಲಿ 6:50 ಆಗಿತ್ತು. ಲೈಟಿಂಗ್ಸ್ ಇಲ್ದಿರ ನೋಡಿ ಈ ಥರ ಕಾಣುತ್ತೆ. ಲೈಟಿಂಗ್ಸ್ ಇರೋದು ಎಷ್ಟು ಹೆಂಗೆ ಕಾಣುತ್ತೆ. ಈ ಥರ ಲೈಟಿಂಗ್ಸ್ ಇಲ್ಲ ಅಂದರೆ ಈ ಥರ ಕಾಣಿಸ್ತಾ ಇತ್ತು. ಮತ್ತೆ ಏನಕ್ಕೂ ನೈವೇದ್ಯ ಮಾಡೋದಕ್ಕೆ ಅಂತ ಹೋದೆ ಇನ್ನೊಂದ್ಸಲ. ನೋಡಿ ಇದು ನಾನು ಪೂಜೆ ಮಾಡ್ತಾ ಇದ್ನಲ್ಲ 6:30 ಪೂಜೆ ಮಾಡ್ತಾ ಇದ್ದೆ ನೋಡಿ 6:30. ಇವಾಗ ಅಲ್ಲೇ ಟೈಮಿಂಗ್ಸ್ ಹೇಳಿದ್ನಲ್ವ, ಟೈಮಿಂಗ್ಸ್ 6:29 ಆಗಿತ್ತು. ನಾನಿವಾಗ ಪೂಜೆ ಮಾಡ್ತಾ ಇದ್ದೆ. ಅದೇ ಇದೊಂದು ಕ್ಲಿಪ್ ಇದು ಮಿಸ್ ಆಗಿ ಈ ಕಡೆ ಹಾಕಿರೋದು. ನಾನು ಪೂಜೆ ಮುಗಿಸಿದ್ದು ಹೇಳಿದ್ನಲ್ವ 6:50 ಆಗಿತ್ತು. 6:30 ಇನ್ನೂ ಪೂಜೆ ಮಾಡ್ತಾನೆ ಇದ್ದೆ. ನಾನಿನ್ನು 6:15 6:10 ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಮಾಡೋದಕ್ಕೆ. ಈಗ ಅಲ್ಲಿಗೆ ನೈವೇದ್ಯ ಕೂಡ ಮಾಡ್ತಾ ಇದ್ದೇನೆ. ನೋಡಿ ಈಗ ಲಾಸ್ಟು ಸಾಂಬ್ರಾಣಿ ಒಂದು ಹಾಕ್ತೀನಿ. ನಾವು ಯಾವತ್ತೇ ಈ ಥರ ಹಿಂಗೆ ಪೂಜೆ ಮಾಡಿದ್ರು ನಾವು ಸಾಂಬ್ರಾಣಿ ಅಂತೂ ಮಿಸ್ ಮಾಡೋದಿಲ್ಲ. ಸಾಂಬ್ರಾಣಿ ಹಾಕಿದ್ರೇ ಅಲ್ಲಿಗೆ ಒಂದು ಪೂಜೆ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಬೇಕು.
ನೋಡಿ ಹೀಗೆ ಸಾಂಬ್ರಾಣಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಪೂಜೆ ಮಾಡ್ಕೊತೀನಿ. ಬಲ್ಗಡೆ ತಿರ್ಕೊಬೇಕು ಅದನ್ನೇ. ಇದು ನಮ್ಮನೆ ಹುಲ್ಲೂರಮ್ಮ ದೇವರು. ಇನ್ನು ನೋಡಿ ಇನ್ನೂ ಅಷ್ಟೊಂದೇನು ಬೆಳಕಾಗಿಲ್ಲ, ಇನ್ನೂ ಕತ್ಲು ಅನಿಸುತ್ತೆ. ನೋಡಿ ಅಲ್ಲೂ ಎಲ್ಲ ಕಡೆ ದೇವರೇ, ನಮಗಂತೂ ದೇವರೇ ಎಲ್ಲ ಕಡೆನೂ. ನೋಡಿ ಅಲ್ಲೂ ದೇವರೇ, ಅಲ್ಲೂ ದೇವರೇ, ಅಲ್ಲೂ ದೇವರೇ, ಅಲ್ಲೂ ಗಣೇಶ, ಆ ಕಡೆನೂ. ಇಲ್ಲಿ ಹಿರಿಕರು, ನಮ್ಮ ಮನೆಯವರ ಅಪ್ಪ ಅಮ್ಮ ಜೊತೆಗೆ ತಾತ ಅಜ್ಜಿ. ತುಳಸಿ ಗಿಡ ಆಚೆ ಇಟ್ಟಿದ್ದೆ, ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಸಾಂಬ್ರಾಣಿ ಹಾಕ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಅಡ್ಡ ಬಿದ್ದುಬಿಟ್ರೆ ಆಗೋಯ್ತು. ಆಫ್ ಮಾಡ್ಲಾ? ಸಾಕು. ವಾಯ್ಸ್ ಫುಲ್ ನೋಡ್ಕೊಂಡು ಕೊಡ್ಕೊ. ಹಂಗೆ ಮಾಡಿ ಸೌಂಡ್ ಇರ್ಬೇಕಲ್ಲ, ಮಂಗಳಾಗ್ತಿದ್ದಲ್ಲ. ಅದೇ ಸ್ವಲ್ಪ ಬಿಟ್ಟು ಸ್ವಲ್ಪ ಇದು ಮಾಡ್ತೀನಿ. ಚುಚ್ಚು ಮಾತಾಡಿದ ಮಧ್ಯ ಅಷ್ಟೇ, ಅಷ್ಟೊಂದೇನಿಲ್ಲ. ಅಷ್ಟು ಮಾತ್ರ ಮ್ಯೂಟ್ ಹಾಕ್ತೀನಿ. ಅಂದರೆ ಕಾಯಿ ಹೊಡಿಯೋದು ಕ್ಲಿಪ್ಪು ವಿಡಿಯೋ ಮತ್ತು ಇನ್ನೊಂದು ಸಲ ಬಂದ್ಬಿಟ್ಟೈತೆ, ನಾನು ನೋಡಿಲ್ಲ.
ಇವಾಗ ಅದನ್ನೇ ಇಟ್ಬಿಡಿ ಇಲ್ಲಿಗೆ. ಆಫ್ ಆಗಿಲ್ಲ ಕಣೆ, ಇದನ್ನು ಆನ್ ಮಾಡಿದ್ದು. ಲೈಟ್ ಹಾಕ್ಲಾ ಅಲ್ಲಿಂದೂ? ಅಂದರೆ ನೋಡಿ, ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿ ಒಂದೊಂದು ಥರ ಪೂಜೆಗಳು ಮಾಡ್ತಾರೆ. ನಾವು ಮಾತ್ರ ಈ ಥರನೇ ಸಿಂಪಲ್ಲ ನಾವು ಹೀಗೆ ಮಾಡೋದು. ನೋಡಿ, ಸಿಂಪಲ್ಲಾಗಿ ಮಾಮೂಲಿ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂದರೆ ಈ ಥರನೇ ಮಾಡೋದು. ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಒಬ್ಬಳೇ ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀನಿ ಹಬ್ಬದ ಪ್ರಯುಕ್ತ ಅಂತ ಒಂದ್ಸಲ ನೀವು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಆದರೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೂ ಕೂಡ ಹಂಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿವತ್ತು ಒಬ್ಬಳೇ ಏನೇನೆಲ್ಲ ವೆರೈಟಿ ಅಡುಗೆಗಳು ಏನೇನು ಮಾಡಿದ್ದೀನಿ ಅಂತ ನೀವು ಒಂದ್ಸಲ ನೋಡಲೇಬೇಕು. ಒಂದ್ಸಲ ನೀವು ನೋಡಿ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಮಾಡಿದ್ದೀನಿ. ಏನೇನು ನೋಡಿ, ಇವಾಗ ನಾನು ಕಾಳುಗೊಜ್ಜಿಂದು ಅರ್ಧ ವಿಡಿಯೋ ತೋರಿಸಿದ್ದೆ ಅಲ್ವಾ. ನಾನು ಕಾಳುಗೊಜ್ಜಿಗೆ ಇನ್ನು ಹೂಕೋಸನ್ನ ಹಾಕಿರಲಿಲ್ಲ. ಇಲ್ಲಿಗೆ ಪೂಜೆದನ್ನು ಮುಗಿಸ್ಬಿಟ್ಟು ನಾನು ಇವಾಗ ಕಾಳುಗೊಜ್ಜು ಯಾವ ರೀತಿ ಮಾಡೋದು, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಹೂಕೋಸನ್ನ ಹಾಕ್ಬಿಟ್ಟು ಕ್ಯಾಪ್ನ ಕೂಗಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಇದು ಹಾಕ್ಕೊಂಡು ಸ್ವಲ್ಪ ಈ ಥರ ನೋಡಿ, ಈ ಥರ ಬಂದಿದೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಈ ಒಬ್ಬಟ್ಟು ಜೊತೆಗಂತೂ ಈ ಕಾಳುಗೊಜ್ಜು ಇದ್ರೆ ತುಂಬ ಅಂದರೆ ತುಂಬ ರುಚಿ. ನೋಡಿ, ಹೀಗೆ ಮಾಡಿದ್ದೀನಿ. ಕಾಳುಗೊಜ್ಜು ಕೂಡ ರೆಡಿ ಆಯಿತು. ಈಗ ನಾನು ಒಬ್ಬಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ನಾನು ತೋರಿಸೋದ್ನಲ್ವ, ಆವಾಗಲೇ ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಒಳಲ್ಲಿ ಅರ್ಧ ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಮತ್ತು ಬೇಳೆ ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಅದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದಾದಮೇಲೆ ನೆಕ್ಸ್ಟ್ ಅದೇ ಜಾರ್ನಲ್ಲಿ ನಾನು ಇವಾಗ ಇನ್ನೂ ಬೇಳೆ ಹಾಕ್ಕೊಂಡು ರುಬ್ಬಿಲ್ಲ, ಇವಾಗ ಬೇಳೆನೂ ಕೂಡ ಹಾಕ್ಕೊಂಡು ಈಗ ರುಬ್ಕೊಂಡ್ಬಿಡ್ತೀನಿ. ಬೇಳೆನೂ ಹಾಕ್ಕೊಬೇಕು. ಬೇಳೆ ಅಂದರೆ ಒಟ್ಟಿಗೆ ಹಾಕ್ಕೊಂಡು ಕೂಡ ರುಬ್ಬೋದು. ನಮ್ಮದು ಸಾರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸಾಂಬಾರು, ಹಂಗಾಗಿ ಇದು ಇವಾಗ ಸಪ್ರೇಟ್ ಹಾಕ್ಕೊಂಡು ರುಬ್ತೀನಿ. ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಬಿಟ್ಟು ಈಗ ಬೇಳೆನ ಎತ್ಕೊಂಡು ರುಬ್ಕೋತೀನಿ. ನೀವು ಒಂದ್ಸಲ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ನೀವಂತೂ ಮತ್ತೆ ಮತ್ತೆ ಇದೇ ಥರ ಒಬ್ಬಟ್ಟು ಸಾಂಬಾರನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು
ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಮಾತ್ರ. ತುಂಬ ಸಿಂಪಲ್ಲೇ, ಏನಂತ ರಿಸ್ಕ್ ಏನೂ ಇಲ್ಲ. ಆ ಥರ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಒಬ್ಬಟ್ಟು ಸಾಂಬಾರು ಅಂತೂ. ಬರಲ್ಲ ಅನ್ನೋರು ಕೂಡ ಈ ವಿಡಿಯೋನ ನೋಡ್ಕೊಂಡ್ರೆ, ಹೊಸೊಬ್ರು ಕೂಡ ಯಾರಾದರೂ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಬ್ಬಟ್ಟು ಸಾಂಬಾರನ್ನ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ಮಾಡ್ಕೊಬೋದು ತುಂಬ ಈಸಿಯಾಗಿ. ಇವಾಗ ಕರಿಬೇವು ಮತ್ತು ಕೊತ್ತಂಬರಿ ಇದೆಲ್ಲ ನೆನೆಸಿದ್ನಲ್ವ, ಇದನ್ನು ಕೂಡ ಅದರಲ್ಲಿ ಹಾಕೋತಾ ಇದ್ದೀನಿ. ಟೊಮೊಟೊನೂ ಕೂಡ ನಾನು ಜಾರಲ್ಲಿ ಹಾಕ್ಕೊಂಡೆ, ಟೊಮೊಟೊ ಹುಣಸೆಹಣ್ಣನ್ನು ಕೂಡ ಎತ್ಕೊಂಡು ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಬೇಳೆ ಎಲ್ಲ ರುಬ್ಬಿ ಹಾಕ್ಕೊಂಡ್ಬಿಡ್ಬೇಕು, ಎಲ್ಲ ಒಟ್ಟಿಗೆ ಕೂಡ ಹಾಕ್ಕೊಂಡು ರುಬ್ಬಿದ್ರು ಏನಾಗಲ್ಲ. ಒಂದೊಂದು ಸಲ ಅಂದರೆ ನಾನು ಕ್ವಾಂಟಿಟಿ ಜಾಸ್ತಿ ಅಲ್ವ. ಇದು ನಾನು ಕಟ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೆ ಬಸ್ಕೊಂಡಿದ್ದು, ಯಾಕಂದರೆ ತೆಳ್ಳಗಾಗ್ಬಿಟ್ಟುತ್ತೆ ಬೇಗ. ಒಟ್ಟಿಗೆ ಎಲ್ಲ ಒಟ್ಟಿಗೆ ಹಾಕಿ ಒಟ್ಟಿಗೆ ಸುರಿದ್ಬಿಟ್ರೆ ತೀರಾ ಸಾಂಬಾರು ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿಕೊಂಡು ಸ್ವಲ್ಪ ನೀರನ್ನ ಕಟ್ಟನ್ನ ಎತ್ತಿಟ್ಕೊಂಡು ನೀವು ಮೀಡಿಯಮ್ ಆಗಿ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಕಟ್ಟೆಲ್ಲ ಹಾಕ್ಕೊಂಡ್ಮೇಲೂ ಇನ್ನೂ ಗಟ್ಟಿ ಇತ್ತು. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹದ ಮಾಡಿಕೊಂಡೆ. ಇದಕ್ಕೆ ನಾನು ಇವಾಗ ಒಂದು ಒಗ್ಗರಣೆನ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಏನಪ್ಪ ಅಂತಂದರೆ ಇದಕ್ಕೆ ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಹಾಕ್ಕೊಂಡ್ಬಿಟ್ರೆ ಅಲ್ಲಿಗೆ ಸಾಂಬಾರು, ಒಂದು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಅಲ್ಲಿಗೆ ರೆಡಿ ಆಗುತ್ತೆ. ಇದು ಬಾಂಡೆಯಿಂದನೇ ಎತ್ತಾಕೋದ್ರೆ ಕಾವು ಇರುತ್ತಲ್ವ, ಕಾವು ಕೈಗೆ ಅದು ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಸೌಟಲ್ಲೇ ಎತ್ತಾಕ್ಬಿಟ್ಟು ಆಮೇಲೆ ಸಾಂಬಾರನ್ನ ಅದರೊಳಗಡೆ ಬಾಂಡ್ಲಿನೆಲ್ಲ ಹಾಕ್ಬಿಟ್ಟು ಅವಾಗ ಹಾಕ್ಕೊಂಡ್ಬಿಡ್ಬೇಕು. ಆವಾಗ ಏನು ಕಾವು ಹೊಡಿಯಲ್ಲ ಕೈಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಒಗ್ಗರಣೆ ಮಾಡಿಕೊಂಡು ಈ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ರುಚಿಯಾಗಿರುತ್ತೆ. ನೋಡಿ, ಈಗ ಸಾಂಬಾರು ಕುದ್ಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಸಾಂಬಾರು ಅಂತೂ. ನೀವು ಒಂದ್ಸಲ ಈ ಥರ ಒಬ್ಬಟ್ಟು ಸಾಂಬಾರು ಮಾಡ್ಕೊಂಡು ತಿನ್ನಿ, ನೀವು ಮತ್ತೆ ಇದೇ ಥರ ಸಾಂಬಾರು ಮಾಡ್ಕೊತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋ